ಭಾಗ್ಯ, ಕೆಲವೊಂದು ವಿಷಯಗಳ ಬಗ್ಗೆ ನೀನು ಎಷ್ಟು ಕಡಿಮೆ ತಿಳ್ಕೊತೀಯೋ ಅಷ್ಟು ಒಳ್ಳೇದು. ನಿನ್ನ ಕೈಯಲ್ಲಿರೋ ಆ ಕಾಗದ ತುಂಡ್ಗೆ ಬೆಲೆ ಇಲ್ಲ. ಇವಾಗ ನಾವು ಈ ವಿಷಯದ ಬಗ್ಗೆ ಮಾತಾಡೋದ್ರಲ್ಲಿ ಕೂಡ ಅರ್ಥ ಇಲ್ಲ, ಗೊತ್ತಾಯ್ತಾ? ಹೇಳೋದನ್ನ ಮರ್ತಿದ್ದೆ ಭಾಗ್ಯ. ನಾವೆಲ್ಲರೂ ಡಾಕ್ಟರ್ ಸುದರ್ಶನ್ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದೀವಿ. ನೀನ್ ಅಡ್ಗೆ ಏನ್ ಮಾಡೋದು ಬೇಡ. ಸರಿ ಅತ್ತೆ. ಭಾಗ್ಯ, ಭಾಗ್ಯ. ಏನಜ್ಜಿ? ನಾನ್ ಚೆನ್ನಾಗ್ ರೆಡಿ ಆಗಿದ್ದೀನಾ? ಫಂಕ್ಷನ್ ಅಲ್ಲಿ ಚೆನ್ನಾಗ್ ಕಾಣ್ತೀನಾ? ನಿಮ್ಗೇನಜ್ಜಿ, ಹಳೆ ಕಾಲದ ಹೀರೋಯಿನ್ ತರ ಈಗ್ಲೂ ಸೂಪರ್ ಆಗಿದ್ದೀರಾ. ನೀ ನನ್ ಬಂಗಾರ ಭಾಗ್ಯ. ನೀನಿಷ್ಟು ಹೊಗಳ್ದಾಗ ನಂಗಿನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಗೊತ್ತಾ? ನಾನು ಏನೋ ಹೇಳ್ದೆ ಇದ್ರು ನೀವ್ ಯಾವತ್ತೂ ಕಾನ್ಫಿಡೆಂಟೆ. ಏನಮ್ಮ, ರೆಡಿ ಆದ್ಯಾ? ಏನೋ ತ್ರಿವಿಕ್ರಮ, ಅಲ್ಲಿ ಫಂಕ್ಷನ್ಗೆ ಲೇಟ್ ಆಗ್ಲಿಲ್ವಾ? ನಿಮ್ಗಿಂತ ನಾನೇ ಮೇಲು. ಹೀಗ್ ರೆಡಿಯಾಗಿ ಆಗ್ಲೇ ಬಂದಾಯ್ತು. ನೀನೀಗ ರೆಡಿಯಾಗಿ ಬಂದಿದ್ಯಾ ಅಂದ್ರೆ ಯಾವಾಗ ಶುರು ಮಾಡ್ತೀಯೋ ಏನೋ, ಅದ್ಯಾರಿಗ್ ಗೊತ್ತು. ನೀನ್ ಕೂಡ ಈಗೀಗ ಆ ವಿವೇಕ್ ಹಾಗೆ ಮಾತಾಡ್ತಿದ್ಯಾ. ಅವನು ಹಾಗೆ ನನ್ನ ಯಾವಾಗ್ಲೂ ರೇಗಿಸ್ತಾ ಇರ್ತಾನೆ. ಇವಾಗ ವಿವೇಕ್ ಇಲ್ಲ ಅಲ್ವಾ ಅಮ್ಮ, ಅದಕ್ಕೆ ಅವನ್ ಕೆಲ್ಸನ ನಾನ್ ಮಾಡ್ತಿರೋದು. ಹೋಗೋ. ಅದ್ ಸರಿ, ನಮ್ ದೊಡ್ಡ ಸೊಸೆಯಲ್ಲಿ ಇನ್ನೂ ಬರ್ಲಿಲ್ವಾ? ಏನು, ಎಲ್ಲರೂ ರೆಡಿಯಾಗಿನೇ ಬಂದಿದ್ದೀರಾ? ಇನ್ ಹೊರಡಣ್ವಾ? ನೀನೇ ಲೇಟ್ ಅಕ್ಕ. ನೀನ್ ಓಕೆ ಅಂದ್ರೆ ಹೊರಡೋದೆ. ಸರಿ, ಮತ್ತೆ ಡ್ರೈವರ್ನ ಕರೀರಿ. ಅಮಿತ್ ಸಿಂಗ್, ಅಮಿತ್ ಸಿಂಗ್. ಮೇಡಮ್ ಜಿ ಹೇಳಿ. ಕಾರ್ ರೆಡಿನಾ? ರೆಡಿ ಮೇಡಮ್ ಜಿ. ಭಾಗ್ಯ, ನಿನ್ನ ಕೂಡ ಕಾರಲ್ಲಿ ಕರ್ಕೊಂಡು ಶಿಕಾರಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಆ ಅದೃಷ್ಟ ಯಾವಾಗ ಬರುತ್ತೋ ಏನೋ. ಬರುತ್ತೆ ಬಿಡು, ಎಲ್ಲೋ ಹೋಗುತ್ತೆ. ಈ ಮನೆಯಲ್ಲೇ ಇರ್ತೀನಲ್ಲ ನಿನ್ ಜೊತೆ ಕಾರಲ್ಲಿ ಶಿಕಾರಿ ಹೊಡಿತಾ. ಆಮೇಲೆ ಯಾವತ್ತಾದ್ರೂ ಒಂದಿನ ನಿನ್ನ ಎತ್ಕೊಂಡು ಹೋಗಿ ತಾಳಿನೂ ಕಟ್ಬಿಡ್ತೀನಿ. ಏನ್ ನೋಡ್ತಿದ್ಯಾ? ನಡಿ. ಸರಿ ಮೇಡಮ್ ಜಿ, ಬನ್ನಿ. ಬನ್ನಿ ಅತ್ತೆ, ಬರ್ತೀವಿ ಭಾಗ್ಯ. ಸರಿ ಅತ್ತೆ. ಥ್ಯಾಂಕ್ ಗಾಡ್, ಮಾಮ್ ಡ್ಯಾಡ್ ಎಲ್ಲ ಹೊರಟ್ಬಿಟ್ರು. ಅಣ್ಣ ಕೂಡ ಆಫೀಸಿಂದ ಬರಕ್ಕೆ ತುಂಬಾ ಟೈಮ್ ಹಿಡಿಯತ್ತೆ. ಫ್ರೆಂಡ್ಸ್ನ ಕರೆದು ಎಂಜಾಯ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಹಲೋ, ನೀವೆಲ್ಲರೂ ರೆಡಿ ಅಲ್ವಾ? ತಕ್ಷಣ ಹೊರಟು ಬಂದ್ಬಿಡಿ ನಮ್ಮ ಮನೆಗೆ, ಮಜಾ ಮಾಡೋಣ. ಇವ್ರೇನು ಇನ್ನೂ ಬರಲೇ ಇಲ್ಲ. ಈ ಟೈಮಲ್ಲಿ ಮನೇಲಿ ಯಾರು ಕೂಡ ಇಲ್ಲ. ಈ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಇಷ್ಟೊತ್ತಾರು ಬರ್ಲಿಲ್ವಲ್ಲ. ಛೇ. ಹಾಯ್ ಗರ್ಲ್ಸ್. ಹಾಯ್. ಹಲೋ. ಹಲೋ ಹನ್ಸಿಕಾ. ಹಾಯ್. ಏನು ಹನ್ಸಿಕಾ, ತುಂಬಾ ದಿನ ಆದ್ಮೇಲೆ ಸಡನ್ ಸರ್ಪ್ರೈಸ್. ಡೈರೆಕ್ಟ್ ಆಗಿ ನಿನ್ ಮನೆಯಲ್ಲಿ ಪಾರ್ಟಿ ಕರ್ದಿದೀಯಾ? ಏನಿಲ್ವೇ, ಅಪರೂಪಕ್ಕೆ ನನಗೆ ಫ್ರೀಡಮ್ ಸಿಕ್ಕಿದೆ. ಮನೇಲಿ ಯಾರೂ ಇಲ್ಲ. ಪ್ರತಿ ಸಲ ನಿಮ್ಮನೆಗಳಲ್ಲೇ ಪಾರ್ಟಿ ಮಾಡ್ತೀವಲ್ವಾ, ಅದಕ್ಕೆ ಇವತ್ತು ಪಾರ್ಟಿನ ನಮ್ಮನೇಲಿ ಮಾಡೋಣ ಅಂತ ಅನ್ಕೊಂಡೆ. ಪ್ಲೀಸ್, ಯಾವ್ದಾದ್ರೇನ್ ಹನ್ಸಿಕಾ, ಪಾರ್ಟಿ ಅಂದ್ರೆ ಫುಲ್ ಎಂಜಾಯ್ ಮಾಡೋದೆ ಅಷ್ಟೇ. ಏನಂತ್ಯಾ? ಸರಿ ಸರಿ, ಬನ್ನಿ ಹೋಗೋಣ. ಹೇ, ಬನ್ನಿ ಬನ್ನಿ. ಬನ್ನಿ ಒಳಗೆ. ಅವ್ರ ಬಟ್ಟೆ ಮಾತೆಲ್ಲ ನೋಡೋಕೆ ಸ್ವಲ್ಪ ವಿಚಿತ್ರವಾಗಿದ್ಯಲ್ಲ. ಅವರು ಯಾವಾಗ್ಲೂ ಬರ್ತಾನೆ ಇರ್ತಾರಮ್ಮ. ಅವ್ರು ಮಾಡೋ ಕೆಲ್ಸ ಎಲ್ಲ ವಿಚಿತ್ರವಾಗಿರುತ್ತೆ. ಮಾಡೋ ಕೆಲ್ಸನಾ? ಏನದು? ನಾನ್ ಯಾಕಮ್ಮ ಹೇಳಿ, ನೀವೇ ಸ್ವಲ್ಪ ಹೊತ್ತು ಬಿಟ್ಟು ಹನ್ಸಿಕಾ ಅಮ್ಮನ ರೂಮಿಗೆ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ. This is a private party. Cheers. Private party. Private party. Private.
ಹಾಡು ಶುರುವಾಯ್ತಲ್ಲ, ಇಷ್ಟೊತ್ತಿಗೆ ಬಾಟಲ್ಸ್ ಓಪನ್ ಆಗಿರುತ್ತೆ. ಬಾಟಲ್ಲ? ಹೌದಮ್ಮ, ಹನ್ಸಿಕಾ ಅಮ್ಮನ ಫ್ರೆಂಡ್ಸ್ ಬಂದ್ರು ಅಂದ್ರೆ ಬಾಟಲ್ಸ್ ಇದ್ದೇ ಇರುತ್ತೆ. ಏನು ಮ್ಯೂಸಿಕ್ ಆಫ್ ಮಾಡ್ದೆ? ಏನ್ ಹನ್ಸಿಕಾ ಇದೆಲ್ಲ? ಪಾರ್ಟಿ, ಹೋಮ್ ಪಾರ್ಟಿ. ನಿನ್ನಂತ ಹಳ್ಳಿಗೂಗುಗೆ ಈ ಪಾರ್ಟಿ ಎಲ್ಲ ಅರ್ಥ ಆಗಲ್ಲ ಬಿಡು. ನನ್ಗೂ ಗೊತ್ತು ಹನ್ಸಿಕಾ. ಫ್ರೆಂಡ್ಸ್ ಬಂದಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಮಾತಾಡಿ, ಜೊತೆ ಕೂತ್ಕೊಂಡು ಎಲ್ರೂ ಊಟ ಮಾಡಿ. ಅದನ್ ಬಿಟ್ಟು ಏನಿದೆಲ್ಲ? ಏನು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಬೇಕಾ? ಒಟ್ಟಿಗೆ ಕೂತ್ಕೊಂಡು ವನಭೋಜನ ಮಾಡ್ಬೇಕಾ? ಹಳ್ಳಿ ಬುದ್ಧಿ ಎಲ್ ಬಿಡ್ತೀಯ ಬಿಡು ನೀನು. ಈ ತರ ಬೇಡ್ದರ ಸಲಹೆನ್ ಕೊಡೋದ್ ಬಿಟ್ಟು ಹೋಗಿ ನಮ್ಗೇನಾದ್ರು ತಿನ್ನಕ್ ತಗೊಂಡ್ ಬಾ. ಅದ್ ಹಾಗಲ್ಲ ಹನ್ಸಿಕಾ, ಮನೆಯವ್ರು ನೋಡಿದ್ರೆ ಚೆನ್ನಾಗಿರಲ್ಲ. ನೋಡೋಕ್ ಯಾರು ಇಲ್ವಲ್ಲ. ನೀನ್ ತುಂಬಾ ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀನ್ ಹಳ್ಳಿ ಬುದ್ಧಿನೆಲ್ಲ ಪ್ರಯೋಗ ಮಾಡಿ ನನ್ ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆ ತೆಗಿಬೇಡ. ಹೋಗು. ಯಾರೇ ಹನ್ಸಿಕಾ ಅವರು? ಹಳ್ಳಿಯಿಂದ ಬಂದು ನನ್ನ ಅಣ್ಣಂಗೆ ಗಂಟು ಬಿದ್ದಿರೋ ಮೊದ್ದಮ್ಮ ಅವಳು. ನಂಗೆ ವರ್ಷೆಲ್ಲ ಅತ್ಗೆ ಆಗ್ತಾಳೆ. ಲೆಟ್ಸ್ ಎಂಜಾಯ್. ಅಮ್ಮ, ನೀವು ಅವರಿಗೆಲ್ಲ ಹೋಗಿ ಕೊಡೋದೇನೋ? ನಾನು ಇದೀನಲ್ಲ, ನಾನು ತಗೊಂಡು ಹೋಗಿ ಕೊಡ್ತೀನಿ ಬಿಡಿ. ಪರವಾಗಿಲ್ಲ ಜ್ಯೋತಿ, ನಾನ್ ತಗೊಂಡು ಹೋಗ್ತೀನಿ. ಹನ್ಸಿಕಾ, ಹನ್ಸಿಕಾ. ಏನು? ಅತ್ತೆ ಮಾವ ಎಲ್ಲ ಈಗ ಏನಾದ್ರೂ ಬಂದ್ರೆ ಚೆನ್ನಾಗಿರಲ್ಲ. ನಿನ್ನ ಹೀಗ್ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾರೆ. ಬೇಗ ಮುಗ್ಸು. ನೋಡು, ನಿಂಗ್ ಮೊದ್ಲೇ ಹೇಳಿದ್ದೆ, ನಾನ್ ಹೇಗಿರ್ಬೇಕೋ ಏನ್ ಮಾಡ್ಬೇಕೋ ನಂಗ್ ನೀನ್ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಿಟ್ಟಿ ಸಲಹೆ ಕೊಡ್ದೆ ಇಲ್ಲಿಂದ ಹೋಗಮ್ಮ, ಹೋಗು. ಏಯ್ ಸೌಂಡ್. ಬಾಡೋಗಿರೋ ಮುಖದಲ್ಲಿ ಮನೆಗ್ ಬಂದಿದ್ಯಾ ಅಂದ್ರೆ ಮಿತ್ರ ಮನೇಲಿ ಏನೋ ದೊಡ್ಡ ಮ್ಯಾಟ್ರೇ ಆಗಿರುತ್ತೆ. ಏನ್ ವಿಷಯ? ಅಲ್ಲಿ ಯಾರು ಫೇವರ್ ಆಗಿರ್ತಾರೋ ಯಾರು ಅಪೋಸಿಟ್ ಆಗಿರ್ತಾರೋ ಒಂದು ಅರ್ಥ ಆಗ್ತಿಲ್ಲ ಮಾಮ್. ಅಲ್ಲಿ ಒಬ್ಬೊಬ್ಬರ ಬಿಹೇವಿಯರ್ ನೋಡ್ತಿದ್ರೆ
ನನ್ನ ಫ್ಯೂಚರ್ ಮೇಲೆ ನನಗೆ ಡೌಟ್ ಬರ್ತಿದೆ. ನಾನು ಮಿತ್ರ ಜೊತೆ ಸೇರಿ ಬದುಕೋಕೆ ಆಗುತ್ತೋ ಇಲ್ವೋ ಅಂತ ಈಗಿಂದಾನೇ ಡೌಟ್ ಬರ್ತಿದೆ. ಅಂತದ್ದೇನಾಯ್ತು ಮನೀಷಾ? ನಾನು ಡಿವೋರ್ಸ್ ಪೇಪರ್ಸ್ ಮೇಲೆ ಮಿತ್ರ ಹತ್ರ ಭಾಗ್ಯ ಹತ್ರ ಸೈನ್ ಮಾಡಿಸ್ಕೊಂಡಿದ್ದು ಅರವಿಂದ ಆಂಟಿಗೆ ಗೊತ್ತಾಯ್ತು. ನಾನೇನೋ ಮಾಡಬಾರದು ತಪ್ಪು ಮಾಡಿರೋ ಹಾಗೆ, ದೊಡ್ಡ ಅಪರಾಧ ಮಾಡಿರೋ ಹಾಗೆ ನನಗೇನೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅದಕ್ಕೆ ಮಿತ್ರ ಏನಂದ? ನನ್ನ ಹತ್ರ ಸೈನ್ ಮಾಡಿಸ್ಕೊಂಡೆ ಓಕೆ, ಭಾಗ್ಯ ಹತ್ರ ಯಾಕೆ ಸೈನ್ ಮಾಡಿಸಿದ್ದು ಅಂತ ನನಗೆ ಬೈದ್ಬಿಟ್ಟು ಹೋದ. ಆ ತಾಯಿ ಮಗ ಇಬ್ರು ಭಾಗ್ಯನ ತುಂಬಾ ವಹಿಸ್ಕೊಂಡ್ ಬರ್ತಿದ್ದಾರೆ. ನನ್ನ ನನ್ನ ಬೇರೆಯವಳಾಗಿ ನೋಡ್ತಾರೆ. ನಾನೇನೋ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಅನ್ನೋ ಹಾಗೆ ನನ್ನ ಟ್ರೀಟ್ ಮಾಡ್ತಿದ್ದಾರೆ. ಇದು ನಾನು ಯಾವತ್ತೋ ಅಂದ್ಕೊಂಡಿದ್ದೆ. ನೋಡು ಮನೀಷಾ, ಈ ಕಾಲ ಅನ್ನೋದು ತುಂಬಾನೇ ವಿಚಿತ್ರ ಕಣೆ. ದೊಡ್ಡದಾಗಿರೋ ಗಾಯನ ಕೂಡ ಗುಣ ಆಗೋ ಹಾಗೆ ಮಾಡುತ್ತೆ. ಒಂದೊಂದ್ಸಲ ಚಿಕ್ಕ ಚಿಕ್ಕ ಗಾಯನೂ ಕೂಡ ಸಾವಿನವರೆಗೂ ಕರ್ಕೊಂಡು ಹೋದ್ರೂ ಹೋಗುತ್ತೆ. ಮನುಷ್ಯರನ್ನ ಮನ್ಸನ್ನ ತುಂಬಾ ಬೇಗ ಚೇಂಜ್ ಮಾಡುತ್ತೆ. ನೀನೀಗ ಹುಷಾರಾಗದೆ ಇದ್ರೆ ಈಗ ಸ್ಟಾರ್ಟ್ ಆಗಿರೋ ಚೇಂಜಸ್ ನಾಳೆ ಮಿತ್ರ ಅರವಿಂದ ನಿನ್ನ ನೆಗ್ಲೆಕ್ಟ್ ಮಾಡೋದಾಗ್ಲಿ ದೂರ ಮಾಡೋದಾಗ್ಲಿ ಕೂಡ ಮಾಡಬಹುದು. ಮೊದ್ಲೇ ಮಿತ್ರ ಎಲ್ ಕೈ ತಪ್ಪ ಹೋಗ್ತಾನೋ ಅಂತ ನಾನಿಲ್ಲಿ ಹೆದರ್ತಿದ್ರೆ ನೀನೇನೋ ನಾನು ಇನ್ನೂ ಹೆದರ್ಸ್ತಿದ್ಯಲ್ಲ. ಹೆದರ್ಬೇಕು ಮನುಷ್ಯ. ಒಂದೊಂದ್ಸಲ ಭಯ ಕೂಡ ನಮಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಭಯ ಇದ್ದಾಗ್ಲೇ ಧೈರ್ಯವಾಗಿ ನಿಲ್ಲೋಕಾಗೋದು, ಸರಿಯಾಗಿ ಯೋಚನೆ ಮಾಡಕ್ಕಾಗೋದು, ಆಗ್ಲೇ ಸರಿಯಾದ ದಾರಿಲಿ ನಡೆಯೋದು. ಸರಿ, ಇವಾಗ ನನಗೇನ್ ಮಾಡು ಅಂತ್ಯಾ? ಇನ್ ಮುಂದೆ ನೀನ್ ತುಂಬಾ ಹುಷಾರಾಗಿರ್ಬೇಕು ಬೇಬಿ. ಮಿತ್ರನ್ಗೆ ಹೆಚ್ಚಾಗಿ ಯೋಚನೆ ಮಾಡೋಕೆ ಸಮಯ ಕೊಡಬಾರ್ದು. ನಿನ್ನಿಂದ ದೂರ ಹೋಗ್ಬೇಕು ಅನ್ನೋ ಯೋಚನೆ ಅವನ್ಗೆ ಬರಕ್ ಬಿಡಬಾರ್ದು. ಏನ್ ಮಾಡಿದ್ರೆ ಅದೆಲ್ಲ ಆಗೋದು? ನೀನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಒಂದಲ್ಲ ಒಂದ್ ವಿಷಯದಲ್ಲಿ ಬ್ಯುಸಿ ಇರೋ ಹಾಗೆ ಮಾಡ್ಬೇಕು. ನಿನ್ ಹತ್ರ ಇದ್ದಾಗ ನಿಮ್ ಜೀವನದ ಬಗ್ಗೆನೇ ಮಾತಾಡ್ಬೇಕು. ನಿನ್ನಿಂದ ದೂರ ಇದ್ರೂ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡೋ ತರ ಮಾಡ್ಬೇಕು. ಈಗ್ಲೇ ಅವನಿಗೆ ಫೋನ್ ಮಾಡಿ ಮಾತಾಡು. ಓಕೆ ಮಾಮ್. ಏನಾಯ್ತು ಬೇಬಿ? ಏನು ಮಾಮ್, ಮಿತ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ಡೋಂಟ್ ವೆರಿ, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಟ್ರೈ ಮಾಡು. ಏನಣ್ಣ, ಮನೀಷಾ ಕಾಲ್ ಮಾಡ್ತಾ ಇದ್ರೆ ರಿಸೀವ್ ಮಾಡ್ತಾ ಇಲ್ಲ? ಏನೂ ಇಲ್ಲ ಕಣೋ. ಮನೀಷಾ ಡಿವೋರ್ಸ್ ಪೇಪರ್ಸ್ ಮೇಲೆ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ ಹಾಗೆ ಭಾಗ್ಯ ಹತ್ರ ಕೂಡ ಮಾಡಿಸಿದಾಳೆ. ಅದು ಕೂಡ ಅವಳು ಗೊತ್ತಾಗ್ದಿರೋ ಹಾಗೆ. ವಾಟ್? ಅದ್ಕೆಗೆ ಗೊತ್ತಿಲ್ಲದೆ ಅದ್ಕೆ ಹತ್ರ ಸೈನ್ ಮಾಡಿಸ್ಕೊಂಡಿದ್ದಾಳ? ಹೌ ಕ್ರಿಮಿನಲ್ ಮೈಂಡೆಡ್. ಮನೀಷಾಗೆ ಇಂಥ ಥಾಟ್ಸ್ ಎಲ್ಲ ಹೇಗೆ ಬರುತ್ತೆ? ಇವತ್ತು ಮಿಸ್ ಆಗಿ ಡಿವೋರ್ಸ್ ಪೇಪರ್ಸ್ ಮಾಮ್ ನೋಡಿದ್ದಾರೆ. ತುಂಬ ಬೇಜಾರು ಮಾಡಿದ್ರು. ಮನೀಷಂಗೆ ಚೆನ್ನಾಗಿ ಬೈದ್ರು. ಆ ವಿಷಯಕ್ಕೆ ಅನ್ಸುತ್ತೆ ಈಗ ಮನೀಷಾ ನನಗೆ ಫೋನ್ ಮಾಡ್ತಿರೋದು. ಏನು ಮಾತಾಡಲಿ ಹೇಳು? ಹೋಗ್ಲಿ ಬಿಡು. ನಾನು ಕೂಡ ಅದೇ ಹೇಳಬೇಕು ಅಂದ್ಕೊಂಡಿದ್ದೆ ಅಣ್ಣ. ಏನಂತ? ನೀನೀಗ ಬಿಡಬೇಕಾಗಿರೋದು ಬರೀ ಫೋನ್ ಕಾಲ್ಸ್ ಅಲ್ಲ, ಆ ಫೋನ್ ಕಾಲ್ ಮಾಡ್ತಿರೋ ವ್ಯಕ್ತಿನ ಕೂಡ, ಐ ಮೀನ್ ಮನೀಷಾನು ಕೂಡ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನು ಸೆನ್ಸಲ್ಲಿ ಇದ್ಕೊಂಡೆ ಮಾತಾಡ್ತಾ ಇದ್ದೀನಿ ಅಣ್ಣ, ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನಿನಗೆ, ನಿನ್ನ ಆಲೋಚನೆಗೆ, ನಿನ್ನ ವ್ಯಕ್ತಿತ್ವಕ್ಕೆ ಭಾಗ್ಯಾತ್ಗೆನೆ ಕರೆಕ್ಟ್ ಅಣ್ಣ. ನಿನ್ನ ಒಳ್ಳೆತನಕ್ಕೆ, ಮ್ಯಾನರಿಸಮ್ಗೆ ಮನೀಷಾ ಸ್ವಲ್ಪ ಕೂಡ ಸೆಟ್ ಆಗಲ್ಲ. ವಾಟ್ ಯು ಸೇ? ವಿವೇಕ್, ಈ ವಿಷಯದಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯನ ಇಲ್ಲಿಗೆ ಬಿಡು.
ಏನಾಯ್ತು ಮನೀಷಾ? ಮಿತ್ರ ಈಗ್ಲೂ ರಿಸೀವ್ ಮಾಡ್ತಿಲ್ಲ ಮಾಮ್. ಕೆಲವೊಂದು ಪರಿಸ್ಥಿತಿ ಬರೋ ಮೊದ್ಲೇ ನಾವು ಕೇರ್ ತಗೋಬೇಕು. ಒಂದ್ಸಲ ಬಂತು ಅಂದ್ರೆ ಅದು ಬದಲಾಯಿಸಿ ನಮ್ ದಾರಿಗೆ ತಂದ್ಕೊಳ್ಳೋದು ತುಂಬಾನೇ ಕಷ್ಟ. ಈಗ ನಿನ್ ದಾರಿನಲ್ಲೂ ಅಂತ ಪರಿಸ್ಥಿತಿ ಬರ್ತಿದೆ. ಅದು ಬಂದು ನಿನ್ ಜೀವನನ, ನಿನ್ ಫ್ಯೂಚರ್ನ ಬದಲಾಯಿಸೋದ್ರಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತಿವಾಗ ಏನ್ ಮಾಡ್ಬೇಕು ಅಂತೀಯ ಮಾಮ್? ಮಿತ್ರ ಯೋಚನೆಯಲ್ಲಿ ಹೇಗಾದ್ರೂ ಒಂದ್ ಚೇಂಜ್ ತರಬೇಕು. ಅದರಿಂದ ಅವನು ಯಾವಾಗ್ಲೂ ನಿನ್ ಕಡೆನೆ ನೋಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನೀನು ಮದ್ವೆ ಆಗ್ಬೇಕು. ಎಲ್ರು ಬರೋ ಟೈಮ್ ಆಯ್ತು. ಹನ್ಸಿಕಾ ನೋಡಿದ್ರೆ ಹೇಳಿದ ಮಾತೇ ಕೇಳ್ತಿಲ್ಲ. ಈಗೇನ್ ಮಾಡ್ಲಿ? पार्टी शुरू हुई है. ಹನ್ಸಿಕಾ, ಏ ಭಾಗ್ಯ, ನಿನ್ ಪ್ರಾಬ್ಲಮ್ ಆದ್ರೂ ಏನೇ? ಮಧ್ಯದಲ್ಲಿ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಅದ್ ಹಾಗಲ್ಲ ಹನ್ಸಿಕಾ, ಎಲ್ರು ಬರೋ ಟೈಮ್ ಆಗಿದೆ ಈಗ. ಅವ್ರು ನಿನ್ನ ಹೀಗ್ ನೋಡಿದ್ರೆ ತುಂಬಾ ನೊಂದ್ಕೋತಾರೆ. ದಯವಿಟ್ಟು ನೀನ್ ಈಗ್ಲೇ ಈ ಪಾರ್ಟಿನ ನಿಲ್ಸಿದ್ರೆ ಒಳ್ಳೇದನ್ಸುತ್ತೆ. ನೋಡು, ನಿಂಗ್ ಈಗ್ಲೇ 1000 ಸಲ ಹೇಳಿದೀನಿ, ನಮ್ಮ ಮನೇಲಿ ನಾನು ಹೇಗಿರ್ಬೇಕು ಅಂತ. ನೀನ್ ಹೇಳಿ ತಿಳ್ಕೊಬೇಕಾದ ಪರಿಸ್ಥಿತಿ ನಂಗಿಲ್ಲ. ಸೈಲೆಂಟ್ గా ಹೋಗಿ ಬಿಸಿ ಬಿಸಿ ಪಕೋಡ ಮಾಡ್ಕೊಂಬ. ಹನ್ಸಿಕಾ, ಹೋಗಮ್ಮ. ಮ್ಯೂಸಿಕ್ ಆನ್ ಮಾಡು. ಜ್ಯೋತಿ, ಇದೇನು? ಹನ್ಸಿಕಾ ಅಮ್ಮನ್ ಮೆನು ಗೊತ್ತಮ್ಮ, ಅದಕ್ಕೆ ರೆಡಿ ಮಾಡಿಟ್ಟೆ. ಸರಿ, ಇಲ್ಲಿ ಕೊಡು, ನಾನ್ ತಗೊಂಡು ಹೋಗ್ತೀನಿ. ಏನಿದು ಹನ್ಸಿಕಾ, ಪಕೋಡ ಹೀಗಿದೆ? ಯಾಕೆ ಗೀತಾ, ಚೆನ್ನಾಗಿಲ್ವಾ? ರೋಡ್ ಸೈಡ್ ಅಲ್ಲಿ ಇರೋರು ಕೂಡ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ನಿಮ್ ಮನೇಲೇನೆ ಇಷ್ಟ ಕೆಟ್ಟದಾಗಿ ಮಾಡಿದ್ದಾರೆ? ಏನ್ ಭಾಗ್ಯ, ಬೇಕಂತಾನೆ ಇವೆಲ್ಲ ಮಾಡ್ತಿದ್ಯಾ ತಾನೇ? ಈ ಪಾರ್ಟಿ ನಿಲ್ಸಕ್ಕೆ, ನನ್ ಫ್ರೆಂಡ್ಸ್ನೆಲ್ಲ ವಾಪಸ್ ಕಳ್ಸಕ್ಕೆ ನೀನ್ ಬೇಕು ಅಂತ ತಾನೇ ಹೀಗೆಲ್ಲ ಪ್ಲಾನ್ ಮಾಡ್ತಾ ಇರೋದು? ಅಯ್ಯೋ, ಹಾಗೆಲ್ಲ ಏನಿಲ್ಲ ಹನ್ಸಿಕಾ, ನನ್ನ ಸುಮ್ನೆ ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ. ಹಾಗಲ್ಲ ಅಂದ್ರೆ ಮತ್ತೇನಿದು? ನೀನು ಅಡ್ಗೆನ್ ಚೆನ್ನಾಗೇ ಮಾಡ್ತೀಯ, ಆ ವಿಷಯ ನಂಗೆ ಚೆನ್ನಾಗೇ ಗೊತ್ತು. ಆದ್ರೆ ಇಷ್ಟು ಕೆಟ್ಟದಾಗ ಮಾಡ್ಕೊಂಡ್ ಬಂದಿದೆ ಅಂದ್ರೆ ಏನರ್ಥ? ಅದ್ ಹಾಗಲ್ಲ ಹನ್ಸಿಕಾ, ನಾನ್ ಹೇಳೋದನ್ ಒಂದ್ಸಲ ಕೇಳು. ಬಾಯ್ ಮುಚ್ಚು. ಹನ್ಸಿಕಾ, ಹನ್ಸಿಕಾ, ಹನ್ಸಿಕಾ. ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ಯಾರ ಹತ್ರ ಮಾತಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡ್ ಮಾತಾಡು. ಅದಲ್ಲ ಅಣ್ಣ, ನಾನ್ ನನ್ನ ಫ್ರೆಂಡ್ಸ್ ಜೊತೆ ಐ ಸೆಡ್ ಶಟ್ ಯುವರ್ ಮೌತ್. ಬೇರೆಯವ್ರ ಮುಂದೆ ಮನೆಯವ್ರನ್ನ ಇನ್ಸಲ್ಟ್ ಮಾಡೋ ಲೆವೆಲ್ಗೆ ಹೋಗಿದ್ಯಾ? ಬೇರೆಯವ್ರ? ಯಾರ್ ಬೇರೆಯವ್ರು ಇಲ್ಲಿ? ನನ್ ಫ್ರೆಂಡ್ಸಾ? ಆ ವಿಷಯಕ್ಕೆ ಬಂದ್ರೆ ನನ್ ಲೈಫಲ್ಲಿ ಯಾವಾಗ್ಲೂ ಇರೋದೆ ನನ್ ಫ್ರೆಂಡ್ಸೇ. ನೆನ್ನೆ ಮೊನ್ನೆ ಬಂದಿರೋ ನಿನ್ ಹೆಂಡತಿ ಅಲ್ಲ. ಫ್ರೆಂಡ್ಸು ಮನೆ ಹೊರಗಷ್ಟೇ, ಮನೆಯವ್ರಲ್ಲ. ಮೊದ್ಲು ಯಾರ್ ನಿನ್ನವರು ಯಾರ್ ಬೇರೆಯವರು ಅಂತ ತಿಳ್ಕೊಳ್ಳೋದನ್ನ ಕಲಿ. ಭಾಗ್ಯ ನಾನ್ ತಾಳಿ ಕಟ್ಟಿರೋ ಹೆಂಡತಿ, ಈ ಮನೆಗೆ ಸೊಸೆ, ಸೊಸೆ, ಸೊಸೆ. ನಿನಗೆ ಅತ್ತಿಗೆ, ತಾಯಿ ಸಮಾನ. ಏನ ತಾಯಿನ? ಯಾರಕ್ ತಾಯಿ?
ಥರ ಅರ್ಥ ಇಲ್ದಿರೋ ಸಂಬಂಧನ ನಂಗೆ ಹೇಳ್ಬೇಡ ಅಣ್ಣ. ನಮ್ಮನೆ ಕೆಲ್ಸದೊಳ ಪ್ಲೇಸಿಗೂ ಸರಿಯಲ್ದವಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಂಡೆ. ಈ ಮನೆಗೆ ಸೊಸೆ ಮಾಡಿದೆ. ಇವಳು ನಂಗೆ ತಾಯಿನಾ? ಹರ್ಷಿಕಾ